ಇದು ಕನಸು. ಈ ಕನಸು ನಿಮ್ ತಾಯಿದ ತಂದೆದ? ಪಾಲಿಟಿಕ್ಸ್ಗೆ ನನ್ ಮಗ ಬರಬೇಕು ಅನ್ನೋದು ನಿಮ್ಮ ಕನಸ, ನಿಮ್ ತಂದೆ ಕನಸ ಅಥವಾ ನಿಮ್ ತಾಯಿ ಕನಸ? ನಮ್ ಯಾರ್ದು ಕನ್ಸಿಲ್ರಿ, ನಿಜ ಹೇಳ್ಬೇಕಂದ್ರೆ. ಅಂದ್ರೆ ನಾ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮರ್ದು ಪೊಲಿಟಿಕಲ್ ಜರ್ನಿ ಹಂಗೈತ್ರಿ ಮ್ಯಾಮ್. ಈಗ ಅವರು ಯಾವಾಗ್ಲೂ ಸೇವೆ ಮಾಡೋದ್ರಲ್ಲೇ, ಅವರು ಹೈಲಿ ಕ್ವಾಲಿಫೈಡ್ ಒಬ್ರು ಡಾಕ್ಟರು. ಅವರು SSK ಟ್ರಸ್ಟ್ ಅಂತ ಒಂದು ನಡೆಸ್ತಿದ್ರು, ಈಗೂ ನಡೆಸ್ತಿದ್ದಾರೆ. ಆಮೇಲೆ SSK ಟ್ರಸ್ಟ್ ಮುಖ್ಯವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಮ್ಯಾಮ್, ಗ್ರಾಮಗಳಿಗೆ ಹೋಗೋದು, ವಾರ್ಡ್ಗಳಿಗೆ ಹೋಗೋದು. ಆಮೇಲೆ ನಮ್ಮಮ್ಮ ಹೆಂಗಂದ್ರೆ ಯಾವ್ದಾರ ಗ್ರಾಮಕ್ಕೆ ಹೋದ್ರೆ, ವಾರ್ಡಿಗೆ ಹೋದ್ರೆ ಹಿಂದ್ಗಡೆ ಒಂದು ಆಂಬ್ಯುಲೆನ್ಸ್ ಬರ್ತೈತಿ, ಒಂದು ಚಿಕ್ಕ ವ್ಯಾನ್ ನಲ್ಲಿ ಡಾಕ್ಟರು, ನರ್ಸು, PG ಸ್ಟೂಡೆಂಟ್ಸು ಎಲ್ಲರೂ ಬರ್ತಾರೆ. ಆಮೇಲೆ ಎಲ್ಲರಿಗೆ ಆರೋಗ್ಯದ ಸೇವೆ ಮಾಡ್ತಾರೆ. ಸೊ ಹಂಗೆ ಅವ್ರನ್ನ ಗುರ್ತಿಸಿಡಿದ್ರು, ಪ್ರಭಕ್ಕ ಅಂದ್ರೆ ಇವರು ಹಿಂಗ್ ಕೆಲಸ ಮಾಡ್ತಾರೆ. ಆಮೇಲೆ ಅದಕ್ಕೆ ನೀವು ಈಗ DK ಶಿವಕುಮಾರ್ ಸಾಹೇಬ್ರು ಹಂಗೆ ಅಂದ್ರು, ಅವರೇ ಕಾಂಗ್ರೆಸ್ ಹೈಕಮಾಂಡೇ ಕೊನೆಗೆ ತೀರ್ಮಾನ ಮಾಡ್ತು, ಅದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಕೊಡೋಣ, MP ಆಗಿ ಗೆಲ್ಲೋದು ಶಕ್ತಿ ಐತೆ ಅವ್ರನಲ್ಲಿ. ಸೊ ಆಮೇಲೆ ಕೊನೆಗೆ ಹಂಗೆ ಆಯ್ತು ಮ್ಯಾಮ್. ಯಾಕಂದ್ರೆ ಜನ ನೋಡಿದ್ರು ಅವ್ರದ್ದು ಕೆಲಸ ಏನು, ಅದಕ್ಕೆ ಬೆಲೆ ಕೊಟ್ರು.